ನಮಸ್ಕಾರ. ಪೀಪಲ್ ವಿಸ್ಮಯ ಸರಣಿಯ 7ನೇ ಸಂಚಿಕೆಗೆ ಸ್ವಾಗತ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ. ಪ್ರಿಯ ವೀಕ್ಷಕರೇ, ಕಪ್ಪೆ ಚಿಪ್ಪಿನ ಹೃದಯ ಗರ್ಭದೊಳಗೆ ಸ್ವಾತಿ ಮಳೆಯ ಜಲಬಿಂದು ಸೇರಿದಾಗ ಆ ಹನಿಯೇ ಮುತ್ತಾಗಿ ಪುನರ್ಜನ್ಮ ಪಡೆಯುತ್ತದೆ ಎಂಬುದು ನಂಬಿಕೆ. ಆದರೆ ವಾಸ್ತವವಾಗಿ ಮುತ್ತು ಹೇಗೆ ಉತ್ಪಾದನೆ ಆಗುತ್ತೆ ಅಂತ ಗೊತ್ತಾ? ಅದರ ಹಿಂದಿರುವ ಯಾತನೆಯ ಬಗ್ಗೆ ಗೊತ್ತಾ? ಮುತ್ತಿನ ಕೃಷಿಯನ್ನು ನೀವು ನಿಮ್ಮ ಮನೆ ಅಂಗಳದಲ್ಲೇ ಮಾಡ್ಬೋದು. ಹೇಗೆ ಅಂತೀರಾ? ಎಲ್ಲವನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಮುತ್ತು ಪರ್ಲ್ ಆಭರಣ ಪ್ರಿಯರ ಅಚ್ಚುಮೆಚ್ಚು. ಮುತ್ತುಗಳನ್ನು ಧರಿಸುವ ಕ್ರಮ ಪ್ರಾಚೀನರಿಂದಲೂ ರೂಢಿಯಲ್ಲಿದೆ. ಹೆಂಗಳೆಯರ ಕೊರಳಲ್ಲಿ ಮಿಂಚುವ ಮುತ್ತಿನ ಹಾರಕ್ಕೆ ಎಲ್ಲಿಲ್ಲದ ಬೇಡಿಕೆ. ಆಭರಣಗಳ ತಯಾರಿಕೆಯಲ್ಲಿ ಹೇರಳವಾಗಿ ಮುತ್ತನ್ನು ಬಳಸಲಾಗ್ತದೆ. ದುಂಡಗೆ, ಚಪ್ಪಟೆ, ತತ್ತಿ ಆಕಾರದಲ್ಲಿ ದೊರೆಯುವ ಈ ಮುತ್ತುಗಳ ಗಾತ್ರದ ಮೇಲೆ ಅವುಗಳ ಬೆಲೆ ನಿರ್ಧರಿಸಲ್ಪಡುತ್ತದೆ. ಈ ಮುತ್ತಿಗೆ ಚಿನ್ನದ ಗುಂಡುಗಳು, ಹವಳ, ಜೇಡ್ ಮುಂತಾದವುಗಳನ್ನು ಸೇರಿಸಿದರೆ ರಾಜಕಳೆಯೇ ಸರಿ. ಅನುಕೂಲಕ್ಕೆ ತಕ್ಕಂತೆ ಚಿನ್ನ, ಬೆಳ್ಳಿ ಅಥವಾ ಸಾಧಾರಣ ದಾರದಲ್ಲಿ ಪೋಣಿಸಿ ಹೆಂಗಳೆಯರು ಧರಿಸುವುದೂ ಇದೆ. ಮುತ್ತು ಎಂದರೆ ಆಭರಣಗಳಿಗೆ ಉಪಯೋಗಿಸುವ ರತ್ನ ಎಂದರ್ಥ. ಅಮೂಲ್ಯವಾದದ್ದು, ಬೆಲೆಯುಳ್ಳದ್ದು ಎಂದು ಮನವರಿಕೆ ಮಾಡಲು ಮುತ್ತಿನಂತಹ, ಮುತ್ತು ಇದ್ದ ಹಾಗೆ 10 ಕಟ್ಟೋ ಬದಲು 1 ಮುತ್ತು ಕಟ್ಟು ಎಂಬ ಮಾತುಗಳ ಪ್ರಯೋಗ ನಮ್ಮಲ್ಲಿ ಜನಜನಿತ. ವೀಕ್ಷಕರೇ, ನಿಜಕ್ಕೂ ಮುತ್ತು ಹೇಗೆ ಉತ್ಪಾದನೆ ಆಗುತ್ತೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. ಸಮುದ್ರದಲ್ಲಿ ಮೃದ್ವಂಗಿ ಜಾತಿಗೆ ಸೇರಿದ ಕೆಲವು ಪ್ರಭೇದದ ಕಪ್ಪೆ ಚಿಪ್ಪುಗಳು ಮುತ್ತುಗಳನ್ನು ಉತ್ಪಾದಿಸುತ್ತವೆ. ಹೇಗೆ ಅಂತೀರಾ? ಈ ಕಪ್ಪೆ ಚಿಪ್ಪುಗಳು ಸಮುದ್ರದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಪ್ಲಾಂಕ್ಟಾನ್ ಅಂದರೆ ಪಾಚಿ ತಿಂದು ಬದುಕುತ್ತವೆ. ಆಹಾರ ಸೇವಿಸುವಾಗ ಅಪರೂಪಕ್ಕೆ ಒಮ್ಮೊಮ್ಮೆ ಅಕಸ್ಮಾತಾಗಿ ಆ ಚಿಪ್ಪಿನೊಳಗೆ ಮರಳಿನ ಕಣ ಸೇರಿಬಿಡುತ್ತದೆ. ನಮ್ಮ ಕಣ್ಣಿಗೆ ಸಣ್ಣ ಕಸ ಬಿದ್ದರೂ ನಾವೆಷ್ಟು ಒದ್ದಾಡ್ತೇವೆ ಹೊರ ಹಾಕಲು. ಇನ್ನು ಕೈಕಾಲಿಲ್ಲದ ಮೃದ್ವಂಗಿ ಅಂದರೆ ಕಪ್ಪೆ ಚಿಪ್ಪಿನ ಒಳಗಿರುವ ಜೀವಿ ಹಾಗೆ ಸೇರಿದ ಕಲ್ಲನ್ನು ಹೊರ ಹಾಕಲು ಹರಸಾಹಸ ಪಡುತ್ತದೆ. ಸಾಧ್ಯವಾಗದೆ ಕೊನೆಗೆ ಅದು ತನ್ನ ದೇಹದ ಒಂದು ಭಾಗವಾಗಿಸಿಕೊಳ್ಳಲು ಶುರು ಮಾಡ್ತದೆ. ಒಳ ಸೇರಿದ ಆ ಕಲ್ಲಿನ ಸುತ್ತಲೂ ತನ್ನ ದೇಹದಿಂದ ದ್ರವದ ಪದರಗಳನ್ನು ಲೇಪಿಸತೊಡಗುತ್ತದೆ. ಇದನ್ನು ವೈಜ್ಞಾನಿಕವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂದು ಕರೆಯಲಾಗುತ್ತದೆ. ಹೀಗೆ ಪದರದ ಮೇಲೆ ಪದರಗಳು ಸೇರಿ ವರ್ಷಾಂತರದಲ್ಲಿ ಅದು ಅಮೂಲ್ಯ ಮುತ್ತಾಗಿ ಪರಿವರ್ತನೆ ಹೊಂದುತ್ತದೆ. ಒಂದು ಮುತ್ತಿನ ಕಥೆಯ ಹಿಂದೆ ಮೃದ್ವಂಗಿಯ ಯಾತನೆಯ ಕಥೆಯೂ ಇರುತ್ತದೆ. ಹೀಗೆ ಅಪರೂಪಕ್ಕೆ ಯಾವುದೋ ಒಂದು ಚಿಪ್ಪಿನಲ್ಲಿ ತಯಾರಾದ ಮುತ್ತುಗಳನ್ನು ಸಮುದ್ರದಿಂದ ಸಂಗ್ರಹಿಸಲಾಗುತ್ತದೆ. ಒಂದು ಮುತ್ತಿನ ಕಥೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಮುದ್ರದ ಆಳಕ್ಕಿಳಿದು ಮುತ್ತು ಹೆಕ್ಕಿ ತರುವ ದೃಶ್ಯವನ್ನ ನೀವೆಲ್ಲರೂ ನೋಡೇ ಇರ್ತೀರಾ. ಮುತ್ತೊಂದ ತಂದೆ ಕಡಲಾಳದಿಂದ ಅದೇ ಅಂದ ಇಲ್ಲಿ ಕಂಡೆ. ವೀಕ್ಷಕರೇ, ಇದು ಮುತ್ತು ಉತ್ಪಾದನೆಯಾಗುವ ನೈಸರ್ಗಿಕ ವಿಧಾನ. ಇಂತಹ ಮುತ್ತನ್ನ ನೀವು ನಿಮ್ಮ ಮನೆಯ ಅಂಗಳದಲ್ಲೇ ಮುತ್ತು ಕೃಷಿ ಮಾಡಿ ಉತ್ಪಾದನೆ ಮಾಡಬಹುದು. ನಂಬ್ತೀರಾ? ಹೌದು. ಏನಿದು ಮುತ್ತಿನ ಕೃಷಿ? ನೋಡೋಣ ಬನ್ನಿ. ಚೀನಾ, ಜಪಾನ್, ವಿಯೆಟ್ನಾಂನಲ್ಲಿ ದೊಡ್ಡ ಮಟ್ಟದಲ್ಲಿರುವ ಸಿಹಿ ನೀರು ಮುತ್ತು ಕೃಷಿ ಈಗ ಭಾರತ, ಕರ್ನಾಟಕದಲ್ಲೂ ಕೃಷಿಕರನ್ನ ಆಕರ್ಷಿಸುತ್ತಿದೆ. ಭಾರತದ ಸಿಹಿ ನೀರಿನಲ್ಲಿ 52 ಜಾತಿಯ ಕಪ್ಪೆ ಚಿಪ್ಪುಗಳಿದ್ದು ಅದರಲ್ಲಿ 3 ಜಾತಿಯ ಚಿಪ್ಪುಗಳು ಮಾತ್ರ ಮುತ್ತು ಉತ್ಪಾದನೆಗೆ ಯೋಗ್ಯವಾಗಿದೆ ಎಂದು ಗುರುತಿಸಲಾಗಿದೆ. ತೋಟ ಅಥವಾ ಮನೆ ಅಂಗಳದಲ್ಲಿ ನೀರಿನ ಹೊಂಡ ನಿರ್ಮಿಸಿಕೊಂಡು ನೀರು ತುಂಬಿಸಿ ಪಾಚಿ ಬೆಳೆಸಿಕೊಳ್ಬೇಕು. ಆನಂತರ ಮಸೆಲ್ಸ್ ಅಂದರೆ ಕಪ್ಪೆ ಚಿಪ್ಪು ಅಥವಾ ಸಿಂಪಿಗಳು ಅಂತಲೂ ಕರೀತಾರೆ, ಅವುಗಳನ್ನು ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಇರಿಸಿ ನೀರಿನಲ್ಲಿ ಬಿಡ್ತಾರೆ. ಸಿಹಿ ನೀರಲ್ಲಿ ಮುತ್ತು ಕೃಷಿ ಮಾಡಲು ತಾಂತ್ರಿಕ ಜ್ಞಾನವೂ ಬೇಕಾಗುತ್ತೆ. ಸರ್ಜರಿ ಎಂಬುದು ಈ ಕೃಷಿಯಲ್ಲಿ ಬಹುಮುಖ್ಯ ಪ್ರಕ್ರಿಯೆ. ಮಸೆಲ್ಸ್ಗಳಿಗೆ ಸರ್ಜರಿ ಮಾಡಬೇಕು ಅಂದರೆ ಚಿಪ್ಪುಗಳನ್ನು ಸ್ವಲ್ಪ ಓಪನ್ ಮಾಡಿ ಅದರಲ್ಲಿ ನ್ಯೂಕ್ಲಿ ಎಂಬ ವಸ್ತುವನ್ನು ಅಳವಡಿಸ್ತಾರೆ. ಹೀಗೆ ಓಪನ್ ಮಾಡಿ ಹೊರವಸ್ತು ಅಳವಡಿಕೆಗೆ ಸರ್ಜರಿ ಎಂದು ಕರೆಯಲಾಗ್ತದೆ. ಒಂದು ಕಪ್ಪೆ ಚಿಪ್ನಲ್ಲಿ 2 ಮುತ್ತುಗಳನ್ನ ಬೆಳೆಯಬಹುದಾಗಿದೆ. ವೀಕ್ಷಕರೇ, ಇತ್ತೀಚೆಗೆ ಕಲ್ಚರ್ಡ್ ಪರ್ಲ್ ಬಹಳ ಜನಪ್ರಿಯವಾಗಿದೆ. ಏನಿದು ಕಲ್ಚರ್ಡ್ ಪರ್ಲ್? ನೋಡೋಣ ಬನ್ನಿ. ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹಾಗೂ ಮುತ್ತು ನಮಗೆ ಬೇಕಾದ ಆಕಾರದಲ್ಲಿ ಹಲವು ಬಗೆಯ ವಿನ್ಯಾಸಭರಿತ ಮುತ್ತುಗಳನ್ನು ಸಹ ಬೆಳೆಯಬಹುದು. ಕಲ್ಚರ್ಡ್ ಪರ್ಲ್
ಸಿಹಿ ನೀರಿನಲ್ಲಿ ಸಾಕುವ ಕಪ್ಪೆ ಚಿಪ್ಪುಗಳಿಗೆ ಎರಡೂ ಬದಿಗಳಲ್ಲಿ ಡೆಂಟಲ್ ಚಿಕಿತ್ಸೆಗಳಲ್ಲಿ ಬಳಸುವ ಕೋಲ್ಡ್ ಕ್ಯೂರಿಂಗ್ ಅಕ್ರೆಲಿಕ್ ಪೌಡರ್ನಿಂದ ತಯಾರಿಸಿದ ವಿನ್ಯಾಸಗಳನ್ನ ಸೇರಿಸ್ತಾರೆ. ಚಿಪ್ಪಿನೊಳಗೆ ಅಳವಡಿಸುವ ವಸ್ತುವಿನ ಆಕಾರದ ಮೇಲೆ ಅದು ಬೆಳವಣಿಗೆ ಹೊಂದುತ್ತಾ ಹೋಗ್ತದೆ. ಉದಾಹರಣೆಗೆ ಗಣೇಶ ವಿಗ್ರಹ, ಸ್ವಸ್ತಿಕ್, ಬೇಕಾದ ಅಂಕೆ ಸಂಖ್ಯೆಗಳು ಹೀಗೆ ಬಗೆ ಬಗೆಯ ವಿನ್ಯಾಸಗೊಳ್ಳುವಂತೆ ಮಾಡಿ ಉತ್ಪಾದಿಸಬಹುದು. ಗುಂಡು ಅಥವಾ ಅಂಡಾಕೃತಿ ಮುತ್ತು ರಚನೆಯಾಗಲು ಸುಮಾರು 1.5 to 2 ವರ್ಷ ಬೇಕಾಗ್ತದೆ. ಆದರೆ ಕಲ್ಚರ್ಡ್ ಪರ್ಲ್ ರಚನೆಯಾಗಲು ಸುಮಾರು 10 to 12 ತಿಂಗಳು ಸಾಕಾಗ್ತದೆ. ಸಮಯವೂ ಉಳಿತಾಯ ಆಗ್ತದೆ, ಲಾಭದಾಯಕವೂ ಹೌದು. ಗುಂಡಿಯಲ್ಲಿ ನೀರಿನ ಪ್ರಮಾಣ ಮತ್ತು ಕಪ್ಪೆ ಚಿಪ್ಪಿನ ಆಹಾರವಾದ ಪಾಚಿ ಲಭ್ಯವಾಗುವಂತೆ ಮಾಡೋದು ಹಾಗೂ ನೀರಿನ ಶುಚಿತ್ವವನ್ನು ಆಗಾಗ್ಗೆ ಗಮನಿಸುತ್ತಿದ್ದರೆ ಮುತ್ತು ಕೃಷಿ ಅಷ್ಟೇನು ತ್ರಾಸದಾಯಕವಲ್ಲ. ಇದು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಗುಂಡಿಯಲ್ಲಿ ಮಾತ್ರವಲ್ಲ, ಜಾಗದ ಕೊರತೆ ಇದ್ದವರು ಟಬ್, ಸಿಮೆಂಟ್ನಿಂದ ತಯಾರಿಸಿದ ತೊಟ್ಟಿಗಳಲ್ಲೂ ಬೆಳೆಯಬಹುದಾಗಿದೆ. ಟೈಮ್ಸ್ ಆನ್ಲೈನ್ ಮತ್ತು ಚೀನಾದ ಜೆಮ್ಸ್ ಅಂಡ್ ಜ್ಯುವೆಲರಿ ಟ್ರೇಡ್ ಅಸೋಸಿಯೇಷನ್ ಪ್ರಕಾರ ಚೀನಾ ದೇಶ 1500 ಟನ್ಗೂ ಹೆಚ್ಚು ಮುತ್ತುಗಳನ್ನು ಉತ್ಪಾದಿಸುತ್ತಿದೆಯಂತೆ. ಅಂದರೆ ಇದು ಪ್ರಪಂಚದ ಒಟ್ಟು ಉತ್ಪಾದನೆಯ 90ಕ್ಕಿಂತ ಹೆಚ್ಚು. ಭಾರತದಲ್ಲಿ ಮುತ್ತುಗಳಿಗೆ ಬೇಡಿಕೆ ಹೆಚ್ಚಿದ್ರೂ ಉತ್ಪಾದನೆ ಅಷ್ಟಾಗಿಲ್ಲ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಇತ್ತೀಚೆಗೆ ಕರ್ನಾಟಕದ ಕರಾವಳಿಯ ಭಾಗಗಳಲ್ಲಿ ಸಿಹಿ ನೀರಿನ ಮುತ್ತುಗಳ ಉತ್ಪಾದನೆ ಅಲ್ಲಲ್ಲಿ ಆರಂಭಗೊಂಡಿದೆ. ವೀಕ್ಷಕರೇ, ಇದು ಇವತ್ತಿನ ಪೀಪಲ್ ವಿಸ್ಮಯ ಸರಣಿಯ ವಿಷಯವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರುತ್ತೇವೆ. ಕಾಯ್ತಾ ಇರಿ. ನಮಸ್ಕಾರ.